ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ಸ್ಯಾರಿಗೆ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಣ ಅಂತೇಳಿ ನೋಡಿ. ಸ್ಯಾರಿ ಈ ಥರ ಇದೆ, ಸ್ವಲ್ಪ ಶೈನಿಂಗ್ ಆಗಿ ಇದೆ, ಬ್ಲೂ ಆಗಿ ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಸೊ ಇದಕ್ಕೆ ನಾನು ಈ ಕಲರ್ ದಾರಾನ ತೊಗೊಂಡಿದ್ದೀನಿ. ಸೊ ನೋಡಿ, ಸ್ಯಾರಿಗೆ ಸ್ವಲ್ಪ ಡಾರ್ಕ್ ಆಗಿರಲಿ, ಹಾಗೆ ಎದ್ದು ಕಾಣಲಿ ಅನ್ನೋ ಕಾರಣಕ್ಕೆ ಇದು ಸ್ವಲ್ಪ ಶೈನಿಂಗ್ ಆಗಿರೋದ್ರಿಂದ ನಮಗೆ ಈ ಥರ ದಾರ ಬಳಸಿದ್ರೆ ಕುಚ್ಚು ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಅದಕ್ಕೆ ನಾನಿಲ್ಲಿ ಈ 2 ಥರ ಬೀಡನ್ನ ಬಳಸ್ತಾ ಇದ್ದೀನಿ. ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ 6 ದಾರಾನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಳಸ್ತಿರೋ ಅಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ಹೀಗೆ ಸ್ಯಾರಿ ತುದಿ ಇದೆ ಅಲ್ವಾ, ಆ ತುದಿಲಿ ಹೀಗೆ ಇಟ್ಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ. ಹೀಗೆ ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನಂತರ ಇಲ್ಲಿ 2 ಚೈನ್ ಹಾಕ್ಕೊಳ್ತೀನಿ. 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1 ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನಾನಿಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಸೊ ನೋಡಿ, ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಹೀಗೆ 2ಕ್ಕೆ 1 2ಕ್ಕೆ 1 ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಈಗ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ಹೀಗೆ ನಾನಿಲ್ಲಿ ಒಟ್ಟು 4 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ ಅಲ್ಲ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈಗ ಹೀಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಹೀಗೆ ಎಕ್ಸಾಕ್ಟ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಹೀಗೆ. ಸೊ ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ನೀಡಲ್ ಮೇಲೆ 3 ದಾರ ಇದೆಯಲ್ವಾ, ಹೀಗೆ 2ಕ್ಕೆ 1 2ಕ್ಕೆ 1 ನೋಡಿ, ಒಟ್ಟು 2 ಡಬಲ್ ಕ್ರೋಶೆಟ್ ಆಯ್ತಲ್ಲ. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 ಹಾಗೆ 2ಕ್ಕೆ 1. ಸೊ ನೋಡಿ, ಇಲ್ಲಿ 3 ಆಯಿತು. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1 ನೋಡಿರಲ್ಲ, ಇಲ್ಲಿ ಒಟ್ಟು 4 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಈಗ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ನೀಡಲ್ ಮೇಲೆ ದಾರ ತಂದು ಹೀಗೆ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ನಂತರ ಹೀಗೆ 2ಕ್ಕೆ 1 2ಕ್ಕೆ 1 ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡೆ ಅಲ್ಲ. ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 ಹಾಗೆ 2ಕ್ಕೆ 1 ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಇಲ್ಲಿ 2ಕ್ಕೆ 1 2ಕ್ಕೆ 1 ಒಟ್ಟು 3 ಆಯ್ತಲ್ಲ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ 2ಕ್ಕೆ 1 2ಕ್ಕೆ 1 ಇಲ್ಲಿ ಒಟ್ಟು 4 ಡಬಲ್ ಕ್ರೋಶೆಟ್ ಕಂಬಗಳಾಗಿದೆ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನಂತರ ಬಟ್ಟೆಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಇಲ್ಲಿಗೆ ಬರುತ್ತೆ ಅಂಥೇಳಿ ನೀಡಲ್ ಮೇಲೆ ದಾರ ತಂದು ಹೀಗೆ ನೇರವಾಗಿ ಸೀರೆಗೆ ಇಟ್ಕೊಂಡು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ನೋಡಿ ಹೀಗೆ 2ಕ್ಕೆ 1
ಎರಡಕ್ಕೆ ಒಂದು. ಮತ್ತು ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಅದ್ರ ಪಕ್ಕನೇ ಹೋಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. 3. ಮತ್ತು ನಿಡಲ್ ಮೇಲೆ ಹೋಗಿ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಒಟ್ಟು ಇಲ್ಲಿ 4 ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ. 4 ಡಬಲ್ ಕ್ರೋಶೆಟ್ ಕಂಬ, ಹಾಗೆ ಒಂದು ಬೀಡು, 4 ಡಬಲ್ ಕ್ರೋಶೆಟ್ ಕಂಬ, ಹಾಗೆ 3 ಚೈನು, ಮತ್ತು 4 ಡಬಲ್ ಕ್ರೋಶೆಟ್ ಕಂಬ, ಹಾಗೆ ಒಂದು ಬೀಡು, ಮತ್ತು 4 ಡಬಲ್ ಕ್ರೋಶೆಟ್ ಕಂಬ. ಈಗ ನಾನು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಹೀಗೆ ರಿಂಗ್ ಬೀಡ್ ತೊಗೊಂಡಿದ್ದೀನಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಹೀಗೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಇದರೊಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇದರೊಳಗೆ ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ನೋಡಿದ್ರಲ್ಲ, ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಈಗ ಚೈನ್ ಹಾಕ್ಕೊಳ್ತೀನಿ. 1, 2, ಹಾಗೆ 3 ಚೈನ್ ಹಾಕಿದ್ಮೇಲೆ ಈಗೇನು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಿ ಅಲ್ವಾ, ಆ ಕಂಬದ ಬ್ಯಾಕ್ ಸೈಡ್ ಹೋಗಿ ಅಲ್ಲಿಂದ ದಾರನ ತಂದು ನೋಡಿ ಹೀಗೆ ನಿಡಲ್ ಮೇಲೆ ದಾರ ತಂದು ಈ ರಿಂಗ್ ಬೀಡ್ ಒಳಗೆ ನಿಡಲ್ನ ಹಾಕಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಈಗ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಎರಡಕ್ಕೆ ಒಂದು, ಹಾಗೆ ಎರಡಕ್ಕೆ ಒಂದು. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಸೊ ಈಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಈಗ 3 ಚೈನ್ ಹಾಕ್ಕೊಂಡು ಈಗೇನು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ಅಲ್ಲ, ಅದ್ರ ಬ್ಯಾಕ್ ಸೈಡ್ ಹೋಗಿ ಈಗ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತಂದು ಹೀಗೆ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಹೀಗೆ 2 ಡಬಲ್ ಕ್ರೋಶೆಟ್ ಕಂಬ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ತಂದು ಇದೇ ಬೀಡ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1, 2, ಹಾಗೆ 3 ಚೈನ್ ಹಾಕಿ ಈಗೇನು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ಅಲ್ಲ, ಅದ್ರ ಬ್ಯಾಕ್ ಸೈಡ್ ಹೋಗಿ ಹೀಗೆ ದಾರನ ತಂದು ಅಲ್ಲಿ ಒಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಹೀಗೆ. ಸೊ ಹೀಗೆ ಇದರೊಳಗೆ ಎಷ್ಟು ಡಬಲ್ ಕ್ರೋಶೆಟ್ ಕಂಬ ಇಡ್ಸುತ್ತೋ ಅಷ್ಟು ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಎರಡಕ್ಕೆ ಒಂದು, ಎರಡಕ್ಕೆ ಒಂದು, 1, 2, 3 ಚೈನ್ ಹಾಕಿ ಈ ಕಂಬದ ಬ್ಯಾಕ್ ಸೈಡ್ ಹೋಗಿ ಅಲ್ಲಿಂದ ದಾರನ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಸೊ ನೋಡಿ, ಹೀಗೆ. ಸೊ ಹೀಗೆ ಇದರೊಳಗೆ ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು ನಾನು 12 ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ನೀವು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಕಂಪ್ಲೀಟ್ ರಿಂಗಿಗೆ ಅಲ್ಲ, ನಮ್ಗೆ ಇಲ್ಲಿಗೆ ಇದನ್ನು ಹೀಗೆ ಲಾಕ್ ಮಾಡಬೇಕು. ಸೊ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಎಕ್ಸಾಕ್ಟ್ ಇದೇ ರಿಂಗ್ ನೀವು ತೊಗೊಳ್ತೀರಾ ಅಂದರೆ ಇದಕ್ಕೆ 12 ಇಡ್ಸುತ್ತೆ. ನೀವು 12 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಮಾಡ್ಕೊಳ್ಳಿ. ಸೊ ಹೀಗೆ ಪಿಕಾಟ್ಸ್ ಆದಮೇಲೆ ಈಗ ನೀಡಲ್ ಮೇಲೆ ದಾರ ತಂದು ಹೀಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಈ ಬಟ್ಟೆಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಹೀಗೆ ಬಟ್ಟೆಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ನೋಡಿದ್ರಲ್ಲ ಹೇಗೆ ಬಂತು ಅಂತೇಳಿ. ಹೀಗೆ ನೋಡಿ, ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಈಗ ಮತ್ತೆ ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋಣ. ಹೀಗೆ ಎರಡಕ್ಕೆ ಒಂದು,
ಹಾಗೆ ಎರಡಕ್ಕೆ ಒಂದು. ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ತೀನಿ. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಮತ್ತು ನೆಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ ನೋಡಿ ಹೇಗೆ ಕಾಣ್ತಿದೆ ಅಂಥೇಳಿ. ಸೊ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ 4 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ನಾನೀಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಥ್ರೆಡ್ನ ಡ್ರೈವ್ ಮಾಡಿ ಈ ಥರ ಬೀಡನ್ನ ಒಂದು ಇನ್ಸರ್ಟ್ ಮಾಡಿ ಹೀಗೆ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ನಿಡಲ್ ಮೇಲೆ ದಾರ ತಂದು ಹೀಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ ಅಲ್ಲಿಗೆ ಮತ್ತೆ 4 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಎರಡಕ್ಕೆ ಒಂದು, ಹಾಗೆ ನಿಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ನೋಡಿ ಹೀಗೆ. ಮತ್ತು ಅದ್ರ ಪಕ್ಕ ಇನ್ನು 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಹೀಗೆ ಎರಡಕ್ಕೆ ಒಂದು, ಹಾಗೆ ಎರಡಕ್ಕೆ ಒಂದು. ಎರಡಕ್ಕೆ ಒಂದು, ಅದ್ರ ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಹೀಗೆ ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಮತ್ತು ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ನೋಡ್ಬೋದು ನೀವಿಲ್ಲಿ ಹೇಗೆ ಬರ್ತಿದೆ ಅಂಥೇಳಿ. ತುಂಬಾ ಈ ರಿಂಗು ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಈಗ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ 4 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಇಲ್ಲಿ ಕುಚ್ಚು ಕಟ್ಟೋಕ್ಕೋಸ್ಕರ ನಾನು ಇಲ್ಲಿ ಚೈನ್ನ ಹಾಕ್ಕೊಳ್ತಿದ್ದೀನಿ. 2, 3 ಹೀಗೆ 3 ಚೈನ್ ಹಾಕಿ ಮತ್ತು ನಿಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ ಅಲ್ಲಿಗೆ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋಣ. ಎರಡಕ್ಕೆ ಒಂದು, ಹೀಗೆ ಎರಡಕ್ಕೆ ಒಂದು, ಹಾಗೆ ಎರಡಕ್ಕೆ ಒಂದು. ಮತ್ತು ನಿಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಮತ್ತು ನಿಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋದು. ಮತ್ತು ನಿಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಹೀಗೆ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಥ್ರೆಡ್ ಇನ್ಸರ್ಟ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನಿಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಇನ್ನು ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ನೋಡಿ ಹೀಗೆ. ಮತ್ತು ನಿಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ತಾ ಹೋಗೋಣ. ಮತ್ತು ನಿಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಇನ್ನೂ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋದು. ಇದೇ ರೀತಿ ಇಲ್ಲಿ 4 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿ ಎಲ್ಲ ಕಂಬಗಳನ್ನೂ ಅಷ್ಟೇ ಹೀಗೆ ಒಂದೇ ಲೆಂತ್ಗೆ ಹಾಕ್ಕೋಬೇಕು. ನೋಡಿದ್ರಲ್ಲ, ಮತ್ತೆ ಇದೇ ರೀತಿಯಲ್ಲಿ ಬೀಡ್ ಇನ್ಸರ್ಟ್ ಮಾಡಿ ಈ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಈಗ ಮತ್ತೆ ನಾನು ಒಂದು ರಿಂಗ್ ಬೀಡನ್ನ ತೊಗೊಳ್ತೀನಿ. ಹೀಗೆ ರಿಂಗ್ ಬೀಡನ್ನ ತೊಗೊಂಡು ನಿಡಲ್ ಮೇಲೆ ದಾರ ತಂದು ಈ ರಿಂಗ್ ಬೀಡ್ ಒಳಗೆ
ನೀಡಲ್ನ ಹಾಕಿ ಅಲ್ಲಿಂದ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಹೀಗೆ ಎರಡಕ್ಕೆ ಒಂದು, ಎರಡಕ್ಕೆ ಒಂದು, ಹೀಗೆ ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಈಗೇನು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡ್ವಿ ಅಲ್ಲ, ಆ ಕಂಬದ ಬ್ಯಾಕ್ ಸೈಡ್ ಹಿಂದೆ ಹೋಗಿ ದಾರಾನ ತಂದು ಹೀಗೆ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಹೀಗೆ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಇದೇ ರೀತಿ ಇದರೊಳಗೆ ನಾನು ಒಟ್ಟು 12 ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 12 ಡಬಲ್ ಕ್ರೋಶೆಟ್ ಕಂಬ ವಿತ್ ಪಿಕಾಟ್ಸ್ನ ಹಾಕಿದ್ದೀನಲ್ಲ, ಹೀಗೆ ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳೋಣ. ಹೀಗೆ ಹೀಗೆ ಎರಡಕ್ಕೆ ಒಂದು, ಹಾಗೆ ಎರಡಕ್ಕೆ ಒಂದು, ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇರೋವಂತಹ ಅದ್ರ ಪಕ್ಕನೇ ಹೋಗಿ ಮತ್ತು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಮತ್ತು ಇನ್ನೂ ಒಂದು ಅದ್ರ ಪಕ್ಕ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಇಲ್ಲಿ 4 ಡಬಲ್ ಕ್ರೋಶೆಟ್ ಕಂಬ ಆಗಿದೆ ಅಲ್ವಾ. ಈಗ ಒಂದು ಬೀಡನ್ನ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 4 ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಳ್ಳೋದು. ಮತ್ತು 3 ಚೈನ್ ಹಾಕಿ 4 ಡಬಲ್ ಕ್ರೋಶೆಟ್ ಕಂಬ, ಒಂದು ಬೀಡ್ ಹಾಕಿ 4 ಡಬಲ್ ಕ್ರೋಶೆಟ್ ಕಂಬ, ಮತ್ತು ಇದೇ ರೀತಿ ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಹೀಗೆ ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ಳೋ ಅಂಥದ್ದು. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲೇನು 3 ಚೈನ್ ಹಾಕಿದ್ದೀನಿ ಅಲ್ಲ, ಈ ಜಾಗದಲ್ಲಿ ಕುಚ್ಚು ಕಟ್ಟೋ ಅಂಥದ್ದು. ಸೊ ನಾನು ಇಲ್ಲಿ ಪಿಂಕ್ ಕಲರಲ್ಲಿ ಕುಚ್ಚು ಕಟ್ಟೋಣ ಅಂತ ಇದ್ದೀನಿ. ನಿಮಗೆ ಏನಾದರೂ ಕುಚ್ಚು ಬೇಡ ನನಗೆ ಅಂದರೆ ಈ ಜಾಗದಲ್ಲೂ ಕೂಡ ಈ ರೀತಿ ಬೀಡನ್ನ ಹಾಕ್ಬೋದು. ಆದರೆ ಇದಕ್ಕೆ ನಾನು ಕುಚ್ಚು ಇರಲಿ ಅಂತ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಏನಕ್ಕಂದರೆ ಸಿಂಗಲ್ ಕಲರೇ ಆಗುತ್ತಲ್ವ. ಸೊ ಇಲ್ಲಿ ಸರ್ಗಲ್ ಇದೆಯಲ್ವ ಪಿಂಕು, ಈ ಪಿಂಕ್ ದಾರದಲ್ಲಿ ಇಲ್ಲಿ ಕುಚ್ಚು ಕಟ್ತೀನಿ. ಸೊ ನಿಮಗೆ ನಾನು ಸ್ಯಾರಿ ಪೂರ್ತಿ ಹಾಕಿ ಕುಚ್ಚು ಕೂಡ ಹಾಕಿ ನಿಮಗೆ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ನೋಡ್ಬೋದು ನೀವಿಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚೆಲ್ಲ ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಡಿಸೈನು ತುಂಬಾ ಕ್ಲಾಸಿಕ್ ಆಗಿ ಎಲಿಗೆಂಟ್ ಆಗಿದೆ ಅಂತ ಹೇಳ್ಬೋದು. ಒಂದೇ ಸ್ಟೆಪ್ಪಲ್ಲಿ ಹಾಕುವಂತಹ ಡಿಸೈನು, ಹಾಗೆ ತುಂಬ ಗ್ರ್ಯಾಂಡ್ ಅಂತ ಹೇಳ್ಬೋದು. ಇದು ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ನೋಡ್ಬೋದು ಈಗ ಎಷ್ಟು ಹೈಲೈಟ್ ಆಗಿ ಕಾಣ್ತಿದೆ ಅಂತೇಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.